ಆದಿ, ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು. ಏನು ಅನುಷ್ಕಾ? ಅಲ್ಲಿ ಬೋರ್ವೆಲ್ ಕಾಣಿಸ್ತಿದೆಯಲ್ಲ, ಆ ಹ್ಯಾಂಡಲ್ನ ಪುಷ್ ಮಾಡಿ ಅದರಲ್ಲಿ ನೀರು ಬರೋ ಹಾಗೆ ಮಾಡಬೇಕು. ಅನುಷ್ಕಾ, ನಾನು ಬೋರ್ವೆಲ್ ಹೊಡಿಬೇಕಾ? ಯಾಕೆ ಅನುಷ್ಕಾ? ನೀ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ಯಾ ತಾನೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಹೇಳ್ತೀನಿ, ನೀ ನನ್ನನ್ನು ಮನ್ಸಾರೆ ಮದುವೆ ಆಗಕ್ಕೆ ಒಪ್ಕೊಂಡಿದ್ಯೋ ಇಲ್ವೋ? ಹಾಂ, ಅಮ್ಮ ಹೇಳಿದ್ದಾರೆ, ಒಪ್ಕೊಂಡಿದ್ದೀನಿ. ಏನೇ ಇರಲಿ, ಮದುವೆ ಆಗೋದಕ್ಕೆ ನಿಂಗೆ ಇಷ್ಟ ಇದೆ ತಾನೆ? ಇದೆ ಅನುಷ್ಕಾ. ಹಾಗಾದರೆ ನಾನು ಹೇಳಿದ ಕೆಲಸ ನೀನು ಮಾಡಬೇಕು. ಬಾ ಆದಿ. ಅನುಷ್ಕಾ, ಅನುಷ್ಕಾ, ಇದೆಲ್ಲ ಯಾಕೆ? ಯಾಕೆ ಅಂದರೆ ಇದೊಂಥರ ಹರಕೆ ಅಂತೆ. ವಾಟ್? ಬೋರ್ವೆಲ್ಲಿಂದ ನೀರು ತೆಗೆದು ಹರಕೆನಾ? ಅನುಷ್ಕಾ, ಇದನ್ನೆಲ್ಲ ನೀನು ನಂಬ್ತೀಯಾ? ನೋಡು, ದಿಸ್ ಈಸ್ ಆಲ್ ಲಾಜಿಕ್ಲೆಸ್ ಅಂತ ನಿನ್ಗೆ ಅನ್ಸಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಆದಿ. ಈ ಹರಕೆ ತೀರ್ಸೋದ್ರಿಂದ ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ವಾಡಿಕೆ. ಸೊ ನೀನು ಇದನ್ನ ಮಾಡಲೇಬೇಕು. ನೀನು ಹರಕೆ ಕಟ್ಕೊಂಡಿದ್ಯಾ? ಹೌದು. ಹಾಗಾದ್ರೆ ನೀನೇ ತೀರ್ಸು. ಮದುವೆ ಆಗೋ ಹುಡುಗನೇ ಈ ಬೋರ್ವೆಲ್ ಹೊಡಿಬೇಕಂತೆ. ಅದ್ರಲ್ಲಿ ಬರೋ ನೀರಿಂದ ದೇವ್ರಿಗೆ ಅಭಿಷೇಕ ಮಾಡಬೇಕು. ಅದಕ್ಕೆ ನಾನು ಈ ಬಿಂದಿಗೆ ಇಟ್ಕೊಂಡಿದ್ದೀನಿ. ಅನುಷ್ಕಾ, ಆರ್ ಯು ಸೀರಿಯಸ್? ಯಾಕೆ ಇಷ್ಟೊಂದು ಪ್ರಶ್ನೆಗಳು ಕೇಳ್ತಿದ್ಯಾ ಆದಿ? ನಂಗೋಸ್ಕರ ಒಂದು ಸಣ್ಣ ಕೆಲಸ ಮಾಡೋಕ್ಕಾಗಲ್ವಾ? ಓಕೆ, ಐ ವಿಲ್ ಡೂ ಇಟ್. ಆದಿ, ಸ್ವಲ್ಪ ಜೋರಾಗೆ. ನನ್ನನ್ನೇ ಕೆಲ್ಸದೋಳು ಅಂತೀರಾ? ಒತ್ತಿ ಒತ್ತಿ ನೀರು ಬರೋರ್ಗು ಚೆನ್ನಾಗಿ ಒತ್ತಿ. ಲೋ ಮಗ, ಕಾಫಿ ಕೈ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ? ಯಾಕೊಂಥರ ಡಲ್ ಆಗಿದ್ಯಾ? ಆದಿ ಸರ್ ಮದುವೆ ಡೇಟ್ ಫಿಕ್ಸ್ ಆಗ್ತಿದ್ಯಂತೆ ಕಣೋ. ಹೌದಾ? ಹೌದು ಕಣೋ. ಯಾವ ಆ್ಯಂಗಲಿಂದ ಯೋಚನೆ ಮಾಡಿದ್ರು ಅನುಷ್ಕಾ ಮ್ಯಾಮ್ ನಮ್ಮ ಬಾಸಿಗೆ ಸೆಟ್ಟೇ ಆಗೋದಿಲ್ಲ. ಅದು ಕರೆಕ್ಟೇ ಕಣೋ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಜೊತೆಗೆ ಬಾಸಿಗೆ ಗೊತ್ತಿಲ್ಲದಿರೋ ಒಂದು ಸೀಕ್ರೆಟ್ ಬೇರೆ ಇದೆ. ಅವರಿಂದ ಮುಚ್ಚಿಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ. ಹರೀಶ್, ನೀನು ಯಾಕೆ ಆ ಕಣ್ಣು ಪಾರ್ವತಿದು ಅಂತ ಹೇಳ್ಬಿಡ್ಬಾರ್ದು? ಯಾರ ಹತ್ರ ಹೇಳೋದು? ನಾನು ಈ ವಿಷಯನ ಆದಿ ಸರ್ಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವ್ರು ನನ್ನ ಮಾತು ನಂಬೋ ಥರ ಇಲ್ವಲ್ಲೋ. ಅಲ್ಲ, ಸೀದಾ ಹೋಗಿ ಅಖಿಲಾಂಡೇಶ್ವರಿ ಅವ್ರ ಹತ್ರನೇ ಹೇಳ್ಬಿಡೋದು. ಏನು ಹೇಳ್ತಾ ಇದೆಯೋ? ಈ ವಿಷಯನ ಡೈರೆಕ್ಟಾಗಿ ಅಮ್ಮನ ಹತ್ರ ಹೇಳೋದಾ? ಹೇಗೋ ಸಾಧ್ಯ? ನಿನ್ನ ಇಂಟೆನ್ಷನ್ನು ಒಳ್ಳೇದೇ ಆದಮೇಲೆ ಅದನ್ನು ಹೇಳೋದ್ರಲ್ಲಿ ತಪ್ಪೇನಿದೆ? ಸರಿ, ಫೋನ್ ಮಾಡಿ ಮಾತಾಡ್ತೀನಿ, ನೋಡೋಣ. ಲೋ ದಡ್ಡ, ಇಂಥ ವಿಷಯನ ಯಾರಾದರೂ ಕಾಲ್ ಮಾಡಿ ಹೇಳ್ತಾರಾ? ಮತ್ತೆ ಡೈರೆಕ್ಟಾಗಿ ಹೇಳು ಅಂತೀಯಾ? ಖಂಡಿತ. ಮೊದಲು ಅವರು ಕಾಲ್ ಮಾಡು, ಮುಖ್ಯವಾದ ವಿಷಯ ಮಾತಾಡಬೇಕು, ಮನೆಗೆ ಬರಲ್ಲ ಅಂತ ಕೇಳು. ಅವರು ಓಕೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೋಗಿ ಅಲ್ಲೇ ಮಾತಾಡು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಸರಿ ಮಗ, ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಅನುಷ್ಕಾ, ಸುಸ್ತಾಗೋಯ್ತು ನನಗೆ. ಎಷ್ಟು ಬೋರ್ವೆಲ್ ಹೊಡೆದ್ರು ನೀರೇ ಬರ್ತಾ ಇಲ್ಲ. ಅಷ್ಟು ಸುಲಭವಾಗಿ ಆಗೋದನ್ನ ಯಾರಾದರೂ ಹರಕೆ ಅಂತಾರ ಬೇಬಿ? ಆಗುತ್ತೆ, ಟ್ರೈ ಮಾಡು, ಹಾಗೆ ಆಗುತ್ತೆ. ಟ್ರೈ 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 ಟ್ರೈ.
ಹರಕೆ ಹೊತ್ಕೊಳ್ಳೋರು ಯಾರು, ತೀರ್ಸೋರು ಇನ್ಯಾರು? ಹೌದು. ನಮ್ ಜನ ಕೆರೆಯಲ್ಲಿ ಬಿಲ್ಡಿಂಗ್ ಕಟ್ಟಿ ಮಿಕ್ಕಿದ ಜಾಗದಲ್ಲಿ ಮಾರ್ಗೊಂದ್ ಬೋರ್ ಕೊರ್ದಿರೋವಾಗ ನೀರೆಲ್ಲಿಂದ ಬರ್ಬೇಕು ಯಜಮಾನ್ರೆ? ಹೊಡಿರಿ ಹೊಡಿರಿ, ಪುಣ್ಯಕ್ಷೇತ್ರದ ಮಹಿಮೆ. ನೀರ್ ಬಂದ್ರೂ ಬರ್ಬೋದು. ಹುಚ್ಚು ಮುಂಡೆದು ಬತ್ತೋಗಿರೋ ಬರಲ್ಲಿ ನೀರು ಹುಡುಕ್ತಾವ್ರೆ. ಅನುಷ್ಕಾ, ಇದ್ರಲ್ಲಿ ನೀರಿಲ್ಲ ಅನ್ಸುತ್ತೆ. ಎಷ್ಟು ಟ್ರೈ ಮಾಡಿದ್ರು ಬರ್ತಾ ಇಲ್ಲ. ನೀರು ಇರಲ್ಲ ಅಂದ್ರೆ ಇಂಥ ಹರಕೆನೂ ಇರಲ್ಲ ಆದಿ. ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಮುಂದೆ ಇದರಿಂದ ಒಳ್ಳೇದಾಗುತ್ತಲ್ವಾ? ಪ್ಲೀಸ್ ಪ್ಲೀಸ್ ಆದಿ, ಪ್ಲೀಸ್. ಅನುಷ್ಕಾ, ಸಾಧ್ಯನೇ ಇಲ್ಲ, ನನ್ನ ಕೈಲಾಗ್ತಾ ಇಲ್ಲ. ನೋ 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 ಆದಿ, ಆಗುತ್ತೆ. ನಾನು ನಿನ್ನ ತುಂಬ ನಂಬ್ತೀನಿ. ಪ್ಲೀಸ್ 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 ಡೋಂಟ್ ಗಿವ್ ಅಪ್, ಪ್ಲೀಸ್ ಡೂ ಇಟ್. ಅನುಷ್ಕಾ, ಆಗ್ತಾ ಇಲ್ಲ ಅನುಷ್ಕಾ. ಲಿಸನ್ ಲಿಸನ್ ಆದಿ, ನೀರಿನ ಶಬ್ದ ಕೇಳಿಸ್ತಿದೆ. ಇನ್ನೇನು ಬಂದ್ಬಿಡುತ್ತೆ. ಡೂ ಇಟ್ ಡೂ ಇಟ್ ಡೂ ಇಟ್, ಟ್ರೈ ಮಾಡು ಪ್ಲೀಸ್ 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 ಪ್ಲೀಸ್. ಅನುಷ್ಕಾ, ನಿನಗೆ ಇದನ್ನೆಲ್ಲ ಹೇಳ್ದವ್ರು ಯಾರು? ಪಾರ್ವತಿ. ಓನರ್ ಸರ್, ಇನ್ನೂ ನೀರ್ ಬರ್ಲಿಲ್ವಾ? ಒಂದೇ ಒಂದು ತೊಟ್ಟು ಬಂದಿಲ್ಲ ಪಾರ್ವತಿ. ಈ ಗ್ಯಾರಂಟಿ ಬರ್ಲೇಬೇಕು. ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇರ್ತೀನಿ. ನೀರ್ ಬಂದ ತಕ್ಷಣ ಹೇಳ್ತೀನಿ, ಬಿಂದಿಗೆ ಬಾಯಿ ಮುಚ್ಕೊಂಡು ದೇವಸ್ಥಾನದೊಳಗಡೆ ಓಡೋಗಿ. ಒಂದೇ ಒಂದು ಹನಿ ಸಿಕ್ಕಿದ್ರು ಸಾಕು. ಸರಿ 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 ಆದಿ, ಒಂದೇ ಒಂದು ಹನಿ ಬಂದರೂ ಸಾಕಂತೆ. ಒನ್ ಲಾಸ್ಟ್ ಟ್ರೈ ಪ್ಲೀಸ್.